ಹಣದ ಜೊತೆಗೆ ನಮ್ಮ ಸಂಬಂಧದ ಬಗ್ಗೆ ನಾವು ಹೇಗೆ ಯೋಚಿಸಬೇಕು? ನಾವು ಹಣವನ್ನ ಯಾವ ರೀತಿ ನೋಡಬೇಕು? ನಮ್ಮ ಒಳಗಡೆಯೇ ಹಣದ ಬೇಡಿಕೆ ಹುಟ್ಟಿಕೊಳ್ಳುವಂತಹ ಹಲವು ಜಾಗಗಳಿವೆ. ಬಿಲ್ ಕೇಳುತ್ತಿರುವವನು ಒಳಗಿರುವ ಒಬ್ಬನೇ ವ್ಯಕ್ತಿಯಲ್ಲ. ಈಗ ಆ ಬಿಲ್ಗಳಲ್ಲಿ ಕೆಲವನ್ನು ನಾವು ಪಾವತಿಸಲೇಬೇಕಾಗತ್ತೆ, ಇನ್ನು ಕೆಲವನ್ನು ಇಲ್ಲ. ಹಣ ಅದರಲ್ಲಿ ಹೆಚ್ಚಿನ ಭಾಗ ಬೇಕಾಗಿರುವುದು ಈ ಜೀವಕ್ಕೆ, ಅಂದರೆ ನಿಮ್ಮ ದೈಹಿಕ ರಚನೆಗೆ. ಇದಕ್ಕೆ ಎಷ್ಟು ಹಣ ಬೇಕೋ, ನಿಮ್ಮ ಸಾಮಾಜಿಕ ಮತ್ತು ಕಾನೂನಾತ್ಮಕ ಜವಾಬ್ದಾರಿಗಳಿಗೆ ಎಷ್ಟು ಹಣ ಬೇಕೋ ಅಷ್ಟನ್ನು ನೀವು ಗಳಿಸಲೇಬೇಕು. ಆಮೇಲೆ ಆ ಖಾಲಿ ಜಾಗದಿಂದ ಮತ್ತೊಬ್ಬ ಎದ್ದು ನಿಂತು ನನಗೆ ಇನ್ನೂ ಬೇಕು ಅಂತಾನೆ. ನನಗೆ ಹಣ ಯಾಕೆ ಬೇಕು? ಇನ್ನೂ ಆಳವಾಗಿ ಕೇಳಿದ್ರೆ ನನ್ನೊಳಗಿರುವ ಯಾರಿಗೆ ಆ ಹಣ ಬೇಕಾಗಿದೆ? ಹಾಗಾಗಿ ಹಣದ ಜೊತೆ ಸರಿಯಾದ ಸಂಬಂಧ ಇಟ್ಕೊಳ್ಬೇಕಾದ್ರೆ ಮೊದಲನೆಯದಾಗಿ ನಿಮ್ ಜೊತೆ ನಿಮ್ಗೆ ಸರಿಯಾದ ಸಂಬಂಧ ಇರಬೇಕು. ಒಂದು ಮಟ್ಟಿಗೆ ಹಣ ಖಂಡಿತವಾಗಿಯೂ ಬೇಕು, ನೀವು ಗಳಿಸಲೇಬೇಕು. ಆದ್ರೆ ನೀವು ಹೀಗೂ ಕೇಳ್ಕೊಳ್ಬೇಕು, ನನ್ನೊಳಗೆ ಹಣಕ್ಕಾಗಿ ಬೇಡಿಕೆ ಇಡುತ್ತಿರುವುದು ಯಾರು? ಇದಕ್ಕೆ ಬೇರೆ ಬೇರೆ ಉತ್ತರಗಳು ಸಿಗುತ್ತವೆ.